ಒಂದು ಒಬ್ಬ ವ್ಯಕ್ತಿ ಒಂದು ದೊಡ್ಡ ಶಕ್ತಿ ಪಕ್ಕ ಆದಾಗ ಯಾವ ರೀತಿ ಅನಾನುಕೂಲಗಳಾಗ್ತದೆ ಅನ್ನೋದನ್ನ ನೀವು ಅರ್ಥಕೊಂಡಿದ್ದೀರಿ. ನೀವು ಮಾಡಬೇಕಾಗಿ ಒಂದೇ ಕೆಲಸ, ಎಲ್ಲೋ ಒಂದು ಕಡೆ ಬೆಳೆದು ಮಾಡಿ ಮಟ್ಟಿ ಏನಾದರೂ ಮಾತನಾಡ್ತಕ್ಕಂಥವ್ರಿಗೆ ನಮ್ಮ ಕೆಲಸನೇ ನಮ್ಗೆ ಉತ್ತರ ಕೊಡ್ತದೆ. ನಾವು ಮಾಡಿರೋ ಒಳ್ಳೆ ಕೆಲಸ ನಮ್ಗೆ ಉತ್ತರ ಕೊಡ್ತದೆ. ನಾವು ಯಾರನ್ನೂ ಕೂಡ ಯಾವ ಜಾತಿ, ಯಾವ ಕುಲ, ಯಾವ ಬಾಂಧು, ಯಾವ ಅಂತಸ್ತು ಅಂತ ಜೀವನದಲ್ಲಿ ನಾವು ನೋಡಿದವನಲ್ಲ. ಅದೊಂದೇ ನನಗೆ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ತಮ್ಮನ್ನು ವಿನಂತಿ ಮಾಡ್ತೀನಿ, ಈ 23 ಯಾರಿಗೆ ಅನುಕೂಲ ಆಯ್ತೋ ಗೊತ್ತಿಲ್ಲ, ಯಾರಿಗೆ ಅನಾನುಕೂಲ ಆಯ್ತೋ ಗೊತ್ತಿಲ್ಲ. ನಾನು ಸ್ವಯಂಕೃತ ಅಪರಾಧ ಮಾಡಿ ನಾನು ತೋಡಿದಂಥ ಬಾವಿಗೆ ನಾನೇ ಬಿದ್ದಿದ್ದೀನಿ. ಮತ್ತೊಮ್ಮೆ ಇಂಥ ಅವಕಾಶವನ್ನು, ಈ ರೀತಿಯಾದ ಭಾವನೆಗಳನ್ನು, ಈ ರೀತಿಯಾದ ಮನಸ್ಸನ್ನು ಭಗವಂತ ಯಾರಿಗೂ ಕೊಡೋದು ಬೇಡ ಅಂತ ಹೇಳಿ ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವಶ್ಯಕತೆ ಅನ್ನೋದನ್ನ ಪದೇ ಪದೇ ನಾವು ಒತ್ತಿ ಹೇಳ್ತಾ ಇದ್ದೀವಿ. ದೇಶದ ಇತಿಹಾಸದಲ್ಲಿ 500 ವರ್ಷದ ಒಂದು ತೊಂದರೆಯನ್ನು, 500 ವರ್ಷಗಳಿಂದ ನಡೀತಾ ಇದ್ದಂಥ ಒಂದು ದೊಡ್ಡ ದೇಶಕ್ಕೆ ಬೇಕಾಗಿದ್ದ ಅವಶ್ಯಕತೆಯನ್ನು ನಿನ್ನೆ ತಾನೇ ಪೂರೈಸ್ತಕ್ಕಂಥದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ 22ನೇ ತಾರೀಕು ಅದನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತೀಯರ ಏಕತೆ ಮತ್ತು ಸಮಗ್ರತೆ ಜೊತೆಯಲ್ಲಿ ಭವ್ಯ ಭಾರತವನ್ನು ಸುಮಾರು 50-60 ವರ್ಷ ಮಾಡಬೇಕಾದ ಕೆಲಸವನ್ನು ಕೇವಲ 10 ವರ್ಷದಲ್ಲಿ ಮಾಡಿ ದೇಶದ ಮುನ್ನಡೆಗೆ, ದೇಶದ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ನಾವು ಯಾರೇನೇ ಜಂಬ ಕೊಚ್ಕೋಬಹುದು. ಈ ಚುನಾವಣೆ ನಡೆಯೋದು ಮೋದಿಯವರ ಹೆಸರಿನ ಮೇಲೆ, ಭಾರತದ ಅಭಿವೃದ್ಧಿ ಮೇಲೆ. ನಾವ್ಯಾರು ಕೂಡ ಅನಿವಾರ್ಯನೂ ಅಲ್ಲ, ನಾವ್ಯಾರು ಕೂಡ ಅವಶ್ಯಕತೆಯೂ ಅಲ್ಲ. ನಾವೆಲ್ಲರೂ ಕೂಡ ಗೌಣ ಆಗ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ದೇಶವನ್ನ ಮುನ್ನಡೆಸ್ತಕ್ಕಂಥದಕ್ಕೆ 140 ಕೋಟಿ ಭಾರತೀಯರನ್ನ ಒಂದೇ ತೆಕ್ಕೆಯಲ್ಲಿ ಕೊಂಡೊಯ್ತಕ್ಕಂಥದಕ್ಕೆ, ಭಾರತೀಯರ ಅಖಂಡತೆಯನ್ನ, ರಾಷ್ಟ್ರಕ್ಕೆ ಸಾರ್ವಭೌಮತೆಯನ್ನ ಎತ್ತಿ ಹಿಡಿತಕ್ಕಂಥದಕ್ಕೆ ಮೋದಿಯವರ ದೂರದೃಷ್ಟಿಯ ಚಿಂತನೆ ನನಗನ್ನಿಸ್ತದೆ. ನಾನಲ್ಲ, ಈ ದೇಶದಲ್ಲಿ ಗರೀಬಿ ಹಠಾವನ್ನ ಮಾಡಿದಂಥ ಸಂದರ್ಭದಲ್ಲಿ ಆದಂಥ 18 ವರ್ಷದ ಕಾರ್ಯವೈಖರಿಯಲ್ಲಿ ಕೇವಲ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ವಿಶ್ವದ ಭೂಪಟದಲ್ಲಿ ಭಾರತವನ್ನ ಮುಂದಿನ 2025 ಒಳಗಡೆ 3ನೇ ಸ್ಥಾನಕ್ಕೆ ತರ್ತೀನಿ ಅಂತ ಹೇಳ್ತಕ್ಕಂಥ ಎದೆಗಾರಿಕೆ ಇದೆ. ಇದನ್ನು ನಾವು ನೋಡಬೇಕಾಗಿದೆ. ನಿನ್ನೆ ರಾಮ ಜನ್ಮಭೂಮಿಯಲ್ಲಿ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ರಾಮ ಜನ್ಮಭೂಮಿಯನ್ನ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದಂಥ ನನ್ನ ಮುಸಲ್ಮಾನ್ ಬಂದು ಪ್ರಾಯಶಃ ಕಾರ್ಯಕ್ರಮಕ್ಕೆ ಹೋಗಿ ಮೋದಿಯವರಿಗೆ ಪುಷ್ಪವನ್ನು ಸಮರ್ಪಣೆ ಮಾಡೋದ್ರ ಮುಖೇನ ತನ್ನ ದೊಡ್ಡತನವನ್ನ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ.